ಮತ್ತು ಎರಡನೇದಾಗಿ ಕೂಟ ಇನ್ನೊಂದು 7 ಸಂಘ ಸಂಸ್ಥೆಗಳ ತಂಡ ಅವ್ರಿಗೆ ಚುನಾವಣೆ 1996ರಲ್ಲಿ ಚುನಾವಣೆ ಆಗಿದ್ದು ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ. ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ 4 ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ, ನಮಗೆ ಸಮಾನ ವೇತನ ಕೊಡಿ, ಸರ್ಕಾರಿ ನೌಕರರಿಗೆ ಏನು ಸ್ಯಾಲ್ರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು 14 ತಿಂಗಳು ಅಂದರೆ 1/1/22ರಿಂದ 14 ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಐಯರ್ಸ್ 14 ತಿಂಗಳದು ಒಪ್ಕೊಂಡಿದ್ದಾರೆ. ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಮಾನ ವೇತನದ ಬಗ್ಗೆ ಕೂಡ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು, ಇನ್ನೂ ಸಮಯ ಇದೆ, ಮುಂದಕ್ಕೆ ನೋಡೋಣ ಅಂತ ಹೇಳಿದ್ದಾರೆ, ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇದಿಷ್ಟು ಇವತ್ತಿಂದು. ಇಲ್ಲ, ಎರಡನೇ ಬಣ ಅವರು ಧರಣಿ ಕೂತಿದ್ದಾರೆ. ಅವರು ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಮುಷ್ಕರ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಆದರೆ ಅವರು ಧರಣಿ ಕೂತಿದ್ದಾರೆ. ಈಗ ಇವರು ನಿಮ್ಗೇನು ಹೇಳಿದಾರೋ ಗೊತ್ತಿಲ್ಲ, ನಾವು ಒಳಗಡೆ ಮೀಟಿಂಗಲ್ಲಿದ್ವಿ. ಅರಿಯರ್ಸನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನ ಸಭೆಯಲ್ಲಿ. ಆದರೆ ನಾವು 38 ತಿಂಗಳ ಅರಿಯರ್ಸ್ ಬೇಡಿಕೆಯನ್ನು ಇಟ್ಟಿದ್ವಿ, ಹಾಗಾಗಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ. ಆಮೇಲೆ ಇನ್ನೊಂದು 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ನಾನಾ ಕಾರಣಗಳಿಂದ ಹಿಂದಿನ ಸರ್ಕಾರ ಮಾಡಿರಲಿಲ್ಲ. ಆಮೇಲೆ ಅವರು 17/3/23ರಲ್ಲಿ ಒಂದು ತೀರ್ಮಾನ ತಗೊಂಡು 1/3/23ರಿಂದ ಅಂತ ತೀರ್ಮಾನ ಆಗಿದೆ. ವೇತನ ಪರಿಷ್ಕರಣೆ 1/3/23ರಿಂದ ಜಾರಿಗೆ ಬರುತ್ತೆ ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ. 1/3/23ರಿಂದ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರನೇ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರ ಏನು ತೀರ್ಮಾನ ತಗೊಂಡಿದ್ದಾರೋ ಅದಕ್ಕೆ ಸ್ಟಿಕಾನ್ ಆಗಿದ್ದಾರೆ. ಯೂನಿಯನ್ನವರು ಅಲ್ಲ, ಪರಿಷ್ಕರಣೆ ಆದೇಶ ಆಗಿರ್ತಕ್ಕಂಥದ್ದು, ಗೆಜೆಟ್ ಆಗಿರ್ತಕ್ಕಂಥದ್ದು 17/3/23ರಲ್ಲಿ 1/3/23ರಿಂದ ಅಂತ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು.